ಆರ್ಸಿಬಿಯ ಕ್ರಿಕೆಟ್ ಅಭಿಮಾನಿಗಳು ಬಹುದಿನಗಳಿಂದ ಕಾಯುತ್ತಿದ್ದ ದಿನ ಬಂದೇ ಬಿಟ್ಟಿದೆ. ಇದೇ ಮೊದಲ ಬಾರಿಗೆ ಐಪಿಎಲ್ನ ಇತಿಹಾಸದಲ್ಲಿ ಆರ್ಸಿಬಿ ತಂಡ ಟ್ರೋಫಿಯನ್ನು ಎತ್ತಿ ಹಿಡಿದಿದೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಫೈನಲ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಬಗ್ಗು ಬಡಿಯುವ ಮುಖಾಂತರ ಆರ್ಸಿಬಿಯ ಮಹಿಳೆಯರು ಈ ಸಾಧನೆಯನ್ನು ಮಾಡಿದ್ದಾರೆ. ಇನ್ನು ಕಳೆದ 16 ಸೀಸನ್ಗಳಿಂದ ಆರ್ಸಿಬಿಯ ಈ ಸಾಧನೆಗಾಗಿ ಕಾದು ಕುಳಿತಿದ್ದ ಆರ್ಸಿಬಿ ಫ್ಯಾನ್ಸ್ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಆರ್ಸಿಬಿಯ ಮೆನ್ಸ್ ಟೀಮ್ ಕಳೆದ 16 ವರ್ಷಗಳಿಂದ ಮಾಡದೇ ಇದ್ದ ಸಾಧನೆಯನ್ನು ಮಹಿಳೆಯರ ಟೀಮ್ ಕೇವಲ 2 ವರ್ಷಗಳಲ್ಲೇ ಮಾಡುವ ಮುಖಾಂತರ ಆರ್ಸಿಬಿ ಮೆನ್ಸ್ ಟೀಮ್ಗೆ ಮೋಟಿವೇಶನ್ ಆಗಿದ್ದಾರೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಇಳಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಭರ್ಜರಿಯಾದ ಆರಂಭವನ್ನೇ ಪಡೆಯಿತು. ಮೊದಲ ವಿಕೆಟ್ಗೆ ಲ್ಯಾನಿಂಗ್ ಮತ್ತು ಶಫಾಲಿ ವರ್ಮಾ 64 ರನ್ಗಳ ಜೊತೆ ಆಟ ನೀಡಿದರು. ಲ್ಯಾನಿಂಗ್ ಮತ್ತು ಶಫಾಲಿ ವರ್ಮಾ ಔಟ್ ಆಗುತ್ತಿದ್ದಂತೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪತನ ಆರಂಭವಾಯಿತು. ಅನಂತರ ಕೇವಲ 18.3 ಓವರ್ಗಳಿಗೆ ಆಲ್ ಔಟ್ ಆದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೇವಲ 113 ರನ್ಗಳನ್ನು ಗಳಿಸಲಷ್ಟೇ ಶಕ್ತವಾಯಿತು. ಆರ್ಸಿಬಿ ತಂಡದ ಪರವಾಗಿ ಅದ್ಭುತವಾದ ಬೌಲಿಂಗ್ ಮಾಡಿದ ಸ್ಪಿನ್ನರ್ಗಳಾದ ಮೊಲಿನಿಕ್ಸ್ 3 ವಿಕೆಟ್ಗಳನ್ನು ಪಡೆದರೆ ಶ್ರೇಯಾಂಕಾ ಪಾಟೀಲ್ 4 ವಿಕೆಟ್ಗಳನ್ನು ಕಬಳಿಸಿದರು. ಇನ್ನು ಆಶಾ ಶೋಭನಾ ಕೂಡ 2 ವಿಕೆಟ್ಗಳನ್ನು ಕಬಳಿಸುವ ಮುಖಾಂತರ ಆರ್ಸಿಬಿ ತಂಡಕ್ಕೆ ಆಸರೆಯಾದರು. ಆನಂತರ ಈ ಟಾರ್ಗೆಟ್ ಅನ್ನು ಚೇಸ್ ಮಾಡಲು ಬಂದ ಆರ್ಸಿಬಿ ತಂಡದ ಓಪನರ್ಗಳು ಸಮಯೋಚಿತ ಆಟ ಆಡಿದ್ರು. ಮೊದಲ ವಿಕೆಟ್ನ ಪಾರ್ಟ್ನರ್ಶಿಪ್ಗೆ ಸ್ಮೃತಿ ಮಂದನ ಮತ್ತು ಸೋಫಿ ಡಿವೈನ್ 49 ರನ್ಗಳ ಜೊತೆ ಆಟ ನೀಡಿದ್ರು. ಇಡೀ ಟೂರ್ನಮೆಂಟ್ ಉದ್ದಕ್ಕೂ ಆರ್ಸಿಬಿ ತಂಡದ ಪರವಾಗಿ ಅದ್ಭುತವಾಗಿ ಆಡಿದ್ದ ಪೆರ್ರಿ ಕೂಡ ಫೈನಲ್ ನಲ್ಲೂ ಕೂಡ ಅಂತದ್ದೇ ಆಟ ಪ್ರದರ್ಶಿಸಿದ್ರು. ಈ ಮೂಲಕ ಆರ್ಸಿಬಿ ತಂಡ ಐಪಿಎಲ್ ನ ಇತಿಹಾಸದಲ್ಲೇ ಹೊಸದೊಂದು ದಾಖಲೆಯನ್ನು ಸೃಷ್ಟಿ ಮಾಡಿದೆ. ಈ ಹಿಂದೆ ಮೆನ್ಸ್ ಕ್ರಿಕೆಟ್ ನ ಫೈನಲ್ ನಲ್ಲೂ ಕೂಡ 3 ಬಾರಿ ಫೈನಲ್ ಹಂತವನ್ನು ತಲುಪಿದ್ದ ಆರ್ಸಿಬಿ ತಂಡ ಟ್ರೋಫಿ ಗೆಲ್ಲುವಲ್ಲಿ ವಿಫಲವಾಗಿತ್ತು. ಆದರೆ ಆ ತಪ್ಪನ್ನು ಆರ್ಸಿಬಿಯ ವುಮೆನ್ಸ್ ಟೀಮ್ ಮತ್ತೆ ಮಾಡದೆ ಟ್ರೋಫಿ ಗೆದ್ದು ತೋರಿಸಿದೆ. ಈ ಮೂಲಕ ಆರ್ಸಿಬಿ ತಂಡಕ್ಕೆ ಕಪ್ ಗೆಲ್ಲುವ ಲಕ್ ಇಲ್ಲ ಎಂದು ಹೇಳುತ್ತಿದ್ದವರೆಗೆ ಆರ್ಸಿಬಿಯ ವುಮೆನ್ಸ್ ಟೀಮ್ ಸರಿಯಾದ ಉತ್ತರವನ್ನೇ ನೀಡಿದೆ. ಇನ್ನು ಆರ್ಸಿಬಿಯ ವುಮೆನ್ಸ್ ಟೀಮ್ನ ಈ ಸಾಧನೆಗೆ ಪ್ರಶಂಸೆಯ ಸುರಿಮಳೆಯೇ ಬಂದಿದೆ. ಆರ್ಸಿಬಿಯ ಮೆನ್ಸ್ ಟೀಮ್ನ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ, ನಾಯಕ ಫಾಫ್ ಡು ಪ್ಲೆಸಿಸ್, ಗ್ಲೆನ್ ಮ್ಯಾಕ್ಸ್ವೆಲ್ ಸೇರಿದಂತೆ ಹಲವರು ಆರ್ಸಿಬಿ ವುಮೆನ್ಸ್ಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಇದೀಗ ಮಹಿಳೆಯರ ತಂಡದಿಂದ ಇಂಥದ್ದೊಂದು ಸಾಧನೆ ಬಂದಿರುವುದು ಸಖತ್ ಖುಷಿ ನೀಡಿದೆ ಎಂದು ಸ್ಮೃತಿ ಮಂದನ ಹೇಳಿದ್ದಾರೆ. ಇಷ್ಟೊಂದು ಅದ್ಭುತವಾದ ಫ್ಯಾನ್ ಫಾಲೋಯಿಂಗ್ ಹೊಂದಿರುವ ತಂಡವೊಂದು ಇದುವರೆಗೂ ಟ್ರೋಫಿ ಗೆಲ್ಲದೇ ಇದ್ದಿದ್ದು ಸಾಕಷ್ಟು ಬೇಸರ ತರಿಸಿದ್ದಂತೂ ನಿಜ. ಈ ಕುರಿತಾಗಿ ಮಾತನಾಡಿರುವ ಆರ್ಸಿಬಿ ತಂಡದ ನಾಯಕಿ ಸ್ಮೃತಿ ಮಂದನ, ಕಳೆದ ಹಲವು ಸೀಸನ್ಗಳಿಂದ ಆರ್ಸಿಬಿ ತಂಡದ ಫ್ಯಾನ್ಗಳು ಈ ಮೂಮೆಂಟ್ಗಾಗಿ ಕಾಯುತ್ತಿದ್ದರು. ಆದರೆ ಇದೀಗ ಆರ್ಸಿಬಿಯ ವುಮೆನ್ಸ್ ಟೀಮ್ ಆ ಎಲ್ಲಾ ಬೇಸರವನ್ನು ದೂರ ಮಾಡಿದೆ. ಇನ್ನೇನು ಆರ್ಸಿಬಿಯ ಮೆನ್ಸ್ ಟೀಮ್ ಕೂಡ ಇದೇ ಮಾರ್ಚ್ 22ರಿಂದ ಐಪಿಎಲ್ನ 17ನೇ ಸೀಸನ್ ಆಡಲಿದ್ದು ಅದು ಕೂಡ ಐಪಿಎಲ್ ಟ್ರೋಫಿಯನ್ನು ಈ ಬಾರಿ ಗೆದ್ದರೆ ಆರ್ಸಿಬಿ ತಂಡದ ಅಭಿಮಾನಿಗಳ ಖುಷಿ ಮಡಿಗೊಳ್ಳಲಿದೆ. ಆರ್ಸಿಬಿಯ ವುಮೆನ್ಸ್ ಟೀಮ್ ಟ್ರೋಫಿ ಗೆದ್ದಿದ್ದು ನಿಮಗೆ ಖುಷಿ ಕೊಟ್ಟಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಅದೇ ರೀತಿ ಆರ್ಸಿಬಿಯ ಮೆನ್ಸ್ ಟೀಮ್ ಈ ಬಾರಿ ಐಪಿಎಲ್ ಟ್ರೋಫಿಯನ್ನು ಗೆಲ್ಲುತ್ತದೋ ಇಲ್ಲವೋ ಎಂಬ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.